ವರ್ಷಗಳ ಸಾರ್ಥಕ ಪಯಣ ಹಾಗೂ ಕಲ್ಪತರು ನಾಡಿನ ಸಾಧನೆಯ ಸೇವೆಯ ಸಮರ್ಪಣೆ ಕಾರ್ಯಕ್ರಮ ಒಟ್ಟು ಗುಬ್ಬಿ ತಾಲೂಕಿನಲ್ಲಿ 6 ಹೋಬಳಿಗಳಿಂದ ಒಟ್ಟು 6440 ಫಲಾನುಭವಿಗಳು ಕಂದಾಯ ಇಲಾಖೆ ವತಿಯಿಂದ ನಾಳೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ಅದರಲ್ಲಿ ಎಲ್ಲ ಒಟ್ಟು 4500 ಫಲಾನುಭವಿಗಳು 4508 ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ಹಾಗೂ ಇನ್ನು ಇತರೆ 540 ಜನಕ್ಕೆ ದರಖಾಸ್ತು ಕೊಡಿ ಆಂದೋಲನದಲ್ಲಿ ಏನು ನಾವು ಸರ್ಕಾರದ ವತಿಯಿಂದ ದುರಸ್ತಿ ಮಾಡಿಕೊಟ್ಟಿದ್ದೀವಿ ಅವರಿಗೆ ಟಿಪ್ಪಣಿ ಪ್ರತಿ ಆಕಾರ ಬಂದು RTC ನೀಡ್ತಾ ಇದ್ದೀವಿ. ಹಾಗೆ ಪೋಡಿ ಮುಕ್ತ ಅಭಿಯಾನದಲ್ಲಿ ಒಟ್ಟು 16 ಫಲಾನುಭವಿಗಳು, ಟೋಟಲ್ 6440 ಫಲಾನುಭವಿಗಳು ಹಾಗೂ ಅವ್ರ ಜೊತೆಗೆ ಒಬ್ಬರು ಸಹಚರರು ಸೇರಿ ಒಟ್ಟು 12808 ಫಲಾನುಭವಿಗಳು ಕಂದಾಯ ಇಲಾಖೆಯಿಂದ, ಹಾಗೆ 5000 ಫಲಾನುಭವಿಗಳು ನಮ್ಮ ರೆವೆನ್ಯೂ RDPR ಇಲಾಖೆ ವತಿಯಿಂದ ಆಗಮಿಸ್ತಾ ಇದ್ದಾರೆ. ಒಟ್ಟು 20,000 ನಮ್ಮ ಇಲಾಖೆ 12,000 ಚಿಲ್ಲರೆ 5,000 ಒಟ್ಟು 18,000 ಫಲಾನುಭವಿಗಳು ಕಾರ್ಯಕ್ರಮಕ್ಕೆ ನಮ್ಮ ಗುಬ್ಬಿ ತಾಲೂಕಿನಿಂದ ಬರ್ತಾ ಇದ್ದು, ಎಲ್ಲರಿಗೂ 6 ಕಡೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. 6:30 7 ಗಂಟೆಗೆ ಅವ್ರು ಏನು ತಮ್ಮ ಹಳ್ಳಿಯಿಂದ ಪಿಕಪ್ ಪಾಯಿಂಟ್ನ ಬಿಟ್ಟು ನಾವೇನು ಊಟ ಅರೇಂಜ್ ಮಾಡಿದ್ದೀವಿ ಆಗಲವಾಡಿ ಮತ್ತು ಚೇಳೂರು ಹೋಬಳಿಗಳಲ್ಲಿ ಏನು ತೆರಳ್ತಾ ಇದೆ ಆ ಎಲ್ಲ ಬಸ್ಗಳಿಗೆ ಚೇಳೂರು APMCಯಲ್ಲಿ, ಕಸ್ಬಾ ಹೋಬಳಿಯಲ್ಲಿ ಏನು ಬರ್ತಾ ಇದೆ ಆ ಬಸ್ಸಸ್ಗೆ ನಾವು ಗುಬ್ಬಿ ಚನ್ನಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ CS ಪುರ ಬಸ್ಸುಗಳಿಗೆ 23 ಬಸ್ಸುಗಳಿಗೆ ಮಾವಿನಹಳ್ಳಿ ಹೈಸ್ಕೂಲ್ ಗ್ರೌಂಡ್ನಲ್ಲಿ, ಕಡಬಾಲಿ 2 ಪಾಯಿಂಟ್ ಮಾಡಿದ್ವಿ, ಒಂದು KG ಟೆಂಪಲ್, ಇನ್ನೊಂದು ಕಡಬ ಶಾಲೆಯ ಮೈದಾನ, ಹಾಗೆ ನಿಟ್ಟೂರು ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ. ಹೀಗೆ ಎಲ್ಲ ಫಲಾನುಭವಿಗಳಿಗೆ 7:30ಗೆ ನಾವು ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ಫಲಾನುಭವಿಗಳು ತಿಂಡಿ ಮಾಡಿಕೊಂಡು 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಗುಬ್ಬಿ ತಾಲೂಕಿನ ಬಿಟ್ಟರೆ ಎಲ್ಲರೂ 9 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮ ಕಾರ್ಯಕ್ರಮದ ವೆನ್ಯೂಗೆ ರೀಚ್ ಆಗ್ತಾರೆ. ಸೊ ಎಲ್ಲ ಫಲಾನುಭವಿಗಳಿಗೂ ನಾವು ಏನು ಹಕ್ಕುಪತ್ರ, ಕಂದಾಯ ಗ್ರಾಮದ ಹಕ್ಕುಪತ್ರ, ರಿಜಿಸ್ಟರ್ಡ್ ಡೀಡು ಮತ್ತು ಈ ಸೊತ್ತು ಪ್ರತಿಯನ್ನು ಒಂದು ಫೋಲ್ಡರ್ ಸರ್ಕಾರ ಏನು ನಮಗೆ ಸರಬರಾಜು ಮಾಡಿದೆ ಆ ಫೋಲ್ಡರಲ್ಲಿ ಆ ಎಲ್ಲ ಫಲಾನುಭವಿಗಳಿಗೂ ಕೊಡ್ತಾ ಇದ್ದೀವಿ. ಹಾಗೆ ನಾವೇನು ಪೌತಿ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ RTC MR, ಹಾಗೆ ದರಖಾಸ್ತು ಕೊಡಿ ಮಾಡಿಕೊಟ್ಟಿರೋರಿಗೆ ಆಕಾರ ಬಂದು RTC MR ಪಕ್ಕಾ ಟಿಪ್ಪಣಿ, ಇಷ್ಟು ನಾವೇನು ದಾಖಲೆಗಳನ್ನ ಅವ್ರಿಗೆ ನಾವು ನಾಳೆ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀವಿ. ಇಡೀ ತಾಲೂಕಿನಿಂದ 300 ಬಸ್ಸುಗಳು ಹೋಗ್ತಾ ಇದೆ. ಈಗಾಗಲೇ ನಮಗೆ KSRTC ವತಿಯಿಂದ ಮತ್ತು BMTC ನಮಗೆ ಸೆಂಟ್ರಲ್ ಇಂದ ಈಗಾಗಲೇ 250 ಬಸ್ ಅಲೋಕೇಟ್ ಆಗಿದೆ. ಎಲ್ಲರೂ ಡ್ರೈವರ್ಸ್ಗೂ ಸಂಪರ್ಕ ಮಾಡಿ ನಾವು ಎಲ್ಲಿ ಅವ್ರು ಬಂದು ಇವತ್ತು ರಾತ್ರಿ ಹಾಲ್ಟ್ ಆಗಬೇಕು ಅನ್ನೋ ಮಾಹಿತಿನ, ಹಾಗೆ ಗುಬ್ಬಿ ತಾಲೂಕು ಕಚೇರಿಯಲ್ಲಿ ನಾವೊಂದು ಕಾಲ್ ಸೆಂಟರ್ನ ತೆರೆದಿದ್ದೀವಿ. ಅದರಲ್ಲಿ 25 ಜನ ಪ್ರತಿ 20 ಬಸ್ಗೂ ಒಂದು ಟೀಮು ನಿರ್ವಹಣೆ ಮಾಡಿ ಅವರಿಗೆಲ್ಲ ಮಾಹಿತಿನ ಕೊಟ್ಟು ಕೋಆರ್ಡಿನೇಟ್ ಮಾಡ್ತಾ ಇರುತ್ತೆ.